ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಕೆ ಶಿವಕುಮಾರ್ ಸಿಎಂ ಆಗಲು ಹೈಕಮಾಂಡ್ ಅವರಿಗೆ ಬಿಗ್ ಟಾಸ್ಕ್ ಅನ್ನ ನೀಡಿದೆ. ಅದನ್ನ ಅವರು ಮಾಡಿ ತೋರಿಸಿದ್ರೆ ಡಿಕೆ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿರುವಂತಹ ಬಿಗ್ ಟಾಸ್ಕ್ ಆದ್ರೂ ಏನು? ಅದನ್ನ ಡಿಕೆ ಶಿವಕುಮಾರ್ ಸಾಧಿಸಿ ತೋರಿಸಿದ್ರೆ ಸಿಎಂ ಕುರ್ಚಿ ಅವರ ಕೆಳಗೆ ಇರ್ತದಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ಸಿನಲ್ಲಿ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದ್ರು ಒಳಗೊಳಗೆ ಕೊತ ಕೊತ ಕುದಿತಾ ಇದೆ. ಈಗಲೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ದೇವರಾಜು ಅರಸು ಅವರ ದಾಖಲೆ ಮುರಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಲು ಹಿಂದೆ ಮುಂದೆ ನೋಡುವಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿರೋದು ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಆದರೂ ಡಿಕೆ ಮಾತ್ರ ತಮ್ಮ ಪ್ರತಿಷ್ಠೆಯನ್ನ ಬಿಡ್ತಾ ಇಲ್ಲ. ಈಗ ಅಳೆದು ತೂಗಿ ನೇರವಾಗಿ ಸಮುದಾಯದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹೀಗೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ರಯೋಗಿಸಿರುವಂತಹ ಡಿಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ವಾರ್ನ್ ಮಾಡಿದ್ದಾರೆ ಎನ್ನಲಾಗಿದೆ. ಇರುವುದು 2.5 ವರ್ಷ ಮಾತ್ರ. ಅದು ಇಷ್ಟೊತ್ತಿಗಾಗಲೇ ನನ್ನ ಅವಧಿ ಆಗ್ಬೇಕಾಗಿತ್ತು. ಆದಾಗ್ಯೂ ಅದರಲ್ಲೇ ಸಾಕಷ್ಟು ಅವಧಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನು ನಾನು ಸುಮ್ಮನೆ ಕೂರುವವನಲ್ಲ. ನಾನೇ ಸಿಎಂ ಆಗ್ಬೇಕು. ಸಿದ್ದರಾಮಯ್ಯ ಈಗಾಗಲೇ ಅರಸು ದಾಖಲೆಯನ್ನ ಮುರಿದಿದ್ದಾರೆ. ಮುಂದೆ ಅವರ ದಾಖಲೆ ಮುರಿಯುವವರು ಬರಲು ಸಾಕಷ್ಟು ಸಮಯ ಬೇಕಿದೆ. ನನಗೆ ಸಿಎಂ ಕುರ್ಚಿ ಕೊಡಿಸಲು ನಿಮಗೆ ಇದು ಸೂಕ್ತ ಸಮಯ. ನನ್ನ ಕುರ್ಚಿ ನೀಡಬೇಕಾದುದು ನಿಮ್ಮ ಕರ್ತವ್ಯ. ನಿಮ್ಮ ಮಾತನ್ನ ಉಳಿಸಿಕೊಳ್ಳಿ, ಇಲ್ಲದಿದ್ರೆ ನಾನು ಅಸ್ಸಾಂಗೆ ಹೋಗಲು ಸಾಧ್ಯವಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಷರತ್ತು ಹಾಕಿದ್ದಾರೆ ಎನ್ನಲಾಗಿದೆ.